ಹಲೋ ಗೈಸ್, ನಾನು ನಿಮ್ಗೆ ಒಂದು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ ನೋಡಿ. ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ತೊಗೊಂಬಂದಿದ್ದೀನಿ ನೋಡಿ. ಆ ಅಪ್ಲಿಕೇಶನ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಯಾರು ವಿಡಿಯೋ ಸ್ಕಿಪ್ ಮಾಡಿಬಿಡಿ ನೋಡಿ. ಫಸ್ಟಿಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡೋ ವಿಡಿಯೋ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬಾಜುಕಿರೋ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮರಿಬೇಡಿ. ಫಸ್ಟಿಗೆ ಬಂದ್ಬಿಟ್ಟು ನಾನು ಟೆಲಿಗ್ರಾಮ್ ಆ್ಯಪ್ ಯಾರೆಲ್ಲ ಜಾಯ್ನ್ ಆಗಿಲ್ಲ ನೋಡಿ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅಲ್ಲಿ ಬಂದುಬಿಟ್ಟು ಜಾಯ್ನ್ ಆಗಿ ಬೇಕಂದ್ರೆ ಬಂದುಬಿಟ್ಟು ಏನೇ ಅಪ್ಡೇಟ್ ಬೇಕಂದ್ರೆ ನಂಗೆ ಟೆಲಿಗ್ರಾಮ್ನಲ್ಲಿ ಮೆಸೇಜ್ ಬೇಡಿ ನೋಡಿ. ಇದರಲ್ಲಿ 355 ರೂಪಾಯಿ ಪ್ಲ್ಯಾನ್ ಬೈ ಮಾಡಿದರೆ ನಿಮಗೆ 35 ದಿನಕ್ಕೆ 177 ರೂಪಾಯಿ ಅಂತೆ 6,212 ರೂಪಾಯಿ ಸಿಗುತ್ತೆ ನೋಡಿ. ಬರೀ ಒಂದೇ ಕಾಪಿ ಬೈ ಮಾಡ್ಬೋದು ಇದೆ ನೋಡಿ. ಇದು 13,476 ರೂಪಾಯಿ ಅರ್ನಿಂಗ್ ಸಿಗುತ್ತೆ ನೋಡಿ. ಮತ್ತು ಫೈನಾನ್ಷಿಯಲ್ ಟುಡೇ ಬಂದ್ಬಿಟ್ಟು ನೀವು ಬರೀ 200 ರೂಪಾಯಿ ಹಾಕಿ ಬೈ ಮಾಡಿದರೆ ನಿಮಗೆ ಒಂದೇ ದಿನಕ್ಕೆ 300 ರೂಪಾಯಿ ಅಂದರೆ 100 ರೂಪಾಯಿ ಪ್ರಾಫಿಟ್ ಸಿಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲೇ 350 ಹಾಕಿರಿ, ಇಲ್ಲಿ 500 ಸಿಗುತ್ತೆ ಅಂದರೆ ಇಲ್ಲಿ 150 ಸಿಗುತ್ತೆ. ನೆಕ್ಸ್ಟ್ 500 ಹಾಕಿದ್ರೆ 800 ಸಿಗುತ್ತೆ, ಅಂದರೆ ಇದು 300 ರೂಪಾಯಿ ಸಿಗುತ್ತೆ ನೋಡಿ. ಹಾಗೆ ಟಾಸ್ಕ್ ಬೋನಸ್ನಲ್ಲಿ ಬಂದುಬಿಟ್ಟು ಆಗ ಅರ್ನಿಂಗ್ಸ್ ಇದೆ ನೋಡಿ. ನೀವೇನಾದರೂ ಒಂದು ರೆಫರಲ್ ಕಂಪ್ಲೀಟ್ ಮಾಡಿದರೆ ನಿಮ್ಗೆ ಏನು ಸಿಗುತ್ತೆ ಅಂದರೆ 100 ರೂಪಾಯಿ ಹಾಕಿದರೆ 200 ರೂಪಾಯಿ ಸಿಗುತ್ತೆ ನೋಡಿ. ಹಾಗೆ ಆ್ಯಕ್ಟಿವಿಟಿ ಹಾರ್ಟ್ನಲ್ಲಿ ಬಂದುಬಿಟ್ರೆ ನೋಡಿ 1000 ರೂಪಾಯಿ ಹಾಕಿದರೆ ನಿಮಗೆ 21,000 ಸಿಗುತ್ತೆ ನೋಡಿ. 27 ದಿನಕ್ಕೆ ಬಂದುಬಿಟ್ಟು ಅರ್ನಿಂಗ್ ಅಪ್ಲಿಕೇಶನ್ ಬಂದುಬಿಟ್ಟು ಇದು ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಪ್ಲಿಕೇಶನ್ ಆಗಿದೆ ನೋಡಿ. ಇದರಲ್ಲಿ ಯಾರ್ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ಅರ್ನಿಂಗ್ಸ್ ಮಾಡ್ಕೊಬೇಕಂತಿದ್ರೆ ಬೇಗನೆ ಅರ್ನಿಂಗ್ಸ್ ಮಾಡ್ಕೊಳ್ಳಿ. ಆದರೆ ಇದಕ್ಕೆ ಯಾವುದೇ ಕಾರಣಕ್ಕೂ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನಿಮ್ಮ ರಿಸ್ಕ್ ಮೇಲೆ ಸ್ಮಾಲ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿಕೊಂಡು ಅರ್ನಿಂಗ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ. ಹೈ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಮಾಡ್ಕೋಬೇಡಿ. ಅದಕ್ಕೆ ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಅರ್ನಿಂಗ್ಸ್ ತೋರಿ. ಯಾರೆಲ್ಲ ಅರ್ನಿಂಗ್ಸ್ ತೊಗೋಬೇಕಂತಿದ್ರೆ ಈ ಅಪ್ಲಿಕೇಶನ್ ಗ್ರೋತ್ ಅಪ್ಲಿಕೇಶನ್ ಬಂದುಬಿಟ್ಟು ಚೆನ್ನಾಗಿದೆ ನೋಡಿ. ಆ್ಯಪ್ ಲಿಂಕ್ಸ್ ಅಂತ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನೀವೇನಿಲ್ಲ ಫಸ್ಟಿಗೆ ಆ ಲಿಂಕ್ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿ. ಕೊಟ್ಟಿರೋ ಲಿಂಕ್ ಕ್ಲಿಕ್ ಮಾಡಿದ ಮೇಲೆ ಈ ಥರ ಬರುತ್ತೆ. ಶೋ ಆದಮೇಲೆ ಫಸ್ಟಿಗೆ ನಂಬರ್ ಹಾಕಬೇಕು, ನೆಕ್ಸ್ಟ್ ಪಾಸ್ವರ್ಡ್ ಹಾಕಬೇಕು, ನೆಕ್ಸ್ಟ್ ನಿಮ್ಮ ನಿಕ್ ನೇಮ್ ಅದು ಬಂದುಬಿಟ್ರೆ ನಿಮ್ಮದು ನೇಮ್ ಹಾಕ್ಬೇಕಂದ್ರೆ ನೇಮರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನಾರ ಸೆಟ್ ಮಾಡ್ಕೊಳ್ಳಿ. ಸೆಟ್ ಮಾಡ್ಕೊಂಡು ಇಲ್ಲಿದೆ ನೋಡಿ ಸೈನ್ ಇನ್ ಮಾಡಬೇಕಾಗುತ್ತೆ. ಸೈನ್ ಅಪ್ ಆದ ನಂತರ ಏನು ಬರುತ್ತೆ ಅಂದರೆ ಇಲ್ಲೇ ಕ್ಯಾಪ್ಚಾ ಕೇಳುತ್ತೆ ನೋಡಿ. ಕ್ಯಾಪ್ಚಾ ಹಾಕ್ಬೇಕಾಗುತ್ತೆ ನೋಡಿ. ಇದು ಹಾಕಿ ತೋರಿಸ್ತೇನೆ ನಿಮ್ಗೆ ಇವಾಗ ನೋಡಿ. ಸೈನ್ ಇನ್ ಆದ ನಂತರ ಇಲ್ಲಿ ವೆರಿಫೈ ಕ್ಯಾಪ್ಚಾ ಅಂತಿದೆ ನೋಡಿ. ಈ ಕ್ಯಾಪ್ಚಾವನ್ನು ಹಾಕಬೇಕಾಗುತ್ತೆ. ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಗೆಟ್ SMS ಕೋಡ್ ಅಂತ ಹಾಕಿದರೆ ಆಟೋಮೆಟಿಕ್ OTP ರಿಸೀವ್ ಆಗಲ್ಲ, ಆಟೋಮೆಟಿಕ್ ತಾನೇ OTP ಆಗುತ್ತೆ. OTP ತಾನೇ ತೊಗೊಂಡ್ಬಿಟ್ಟು ಕನ್ಫರ್ಮ್ ಅಂತ ಮಾಡಿದರೆ ನಿಮ್ಮದು ಲಾಗಿನ್ ಸಕ್ಸಸ್ಫುಲಿ ಆಗುತ್ತೆ ನೋಡಿ. ಆದ ನಂತರ ನೀವು ಏನು ಮಾಡ್ಬೇಕಂದ್ರೆ ನೀವು ಹೋಗಿಬಿಟ್ಟು ಟ್ರೇಡ್ ಪಾಸ್ವರ್ಡ್ ಅಂತ ಕೇಳ್ತೀವಿ ನೋಡಿ. ಟ್ರೇಡ್ ಪಾಸ್ವರ್ಡ್ ಬಂದುಬಿಟ್ಟು ಅದೇ ಮೇನು ನಿಮ್ಮದು ವಿತ್ಡ್ರಾವಲ್ ಮಾಡೋಕ್ಕೆ ಬಂದುಬಿಟ್ಟು ಟ್ರೇಡ್ ಪಾಸ್ವರ್ಡ್ ಕಂಪಲ್ಸರಿಯಾಗಿ ಬೇಕು. ಅದು 6 ಡಿಜಿಟಲ್ಲಿ ಸೆಟ್ ಮಾಡ್ಕೊಳ್ಳಿ. ಯಾವುದಾದ್ರೂ 6 ಡಿಜಿಟ್ ನಂಬರ್ ಇಟ್ಕೊಳ್ಳಿ. ನೆಪ್ನಲ್ಲಿ ಇರಲಿ ಬಂದುಬಿಟ್ಟು, ಯಾಕಂದರೆ ವಿತ್ಡ್ರಾವಲ್ ಮಾಡೋ ಮುಂಚೆಗೆ ಆ ಪಾಸ್ವರ್ಡ್ ಕಡ್ಡಾಯವಾಗಿ ಬೇಕು, ಇಲ್ಲಾಂದರೆ ವಿತ್ಡ್ರಾವಲ್ ಆಗೋಲ್ಲ. ನೀವು ಇಷ್ಟು ಮಾಡ್ಕೊಂಡು ಈ ಅಪ್ಲಿಕೇಶನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇಷ್ಟಾದ ನಂತರ ಏನು ಮಾಡ್ಕೊಂಡು ಡೈರೆಕ್ಟಾಗಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ. ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಡಿಪಾಸಿಟ್ ಹೋಗ್ಬಿಟ್ಟು ಡಿಪಾಸಿಟ್ನಲ್ಲಿ ಎಷ್ಟು ಅಮೌಂಟ್ ಡಿಪಾಸಿಟ್ ಮಾಡ್ತಾರೆ ನೋಡಿ, ಅಷ್ಟು ಅಮೌಂಟ್ ಎಂಟರ್ ಮಾಡ್ಕೊಂಡು ಇಲ್ಲಿದೆ ನೋಡಿ, ಯಾವ್ದಾದ್ರು ಚಾನಲ್ ಸೆಲೆಕ್ಟ್ ಮಾಡ್ಕೊಂಡು ಡಿಪಾಸಿಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಡಿಪಾಸಿಟ್ ಆದ ನಂತರ ನೀವು ಪ್ಲ್ಯಾನ್ಸ್ ಪರ್ಚೇಸ್ ಮಾಡ್ಕೊಂಡು ಅರ್ನಿಂಗ್ಸ್ ಮಾಡ್ಕೋಬೋದು. ನಾನು ಈ ಅಪ್ಲಿಕೇಶನ್ ವಿತ್ಡ್ರಾವಲ್ ಪ್ರೂಫ್ ತೋರಿಸ್ತೀನಿ ನೋಡಿ ನಿಮಗೆ. ಒಮ್ಮೆ 314 ರೂಪಾಯಿ, ಒಮ್ಮೆ 260 ರೂಪಾಯಿ ಅಂತ ವಿತ್ಡ್ರಾವಲ್ ತೊಗೊಂಡಿದ್ದು ನೋಡಿ. ಇಲ್ಲಿ ವಿತ್ಡ್ರಾವಲ್ ಪೇಮೆಂಟ್ ಸಕ್ಸಸ್ ಆಗಿದೆ, ನಂಗೆ ರಿಸೀವ್ ಆಗಿದ್ದು ಎಲ್ಲ ಪ್ರೂಫು ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಹೋಗಿಬಿಟ್ಟು ಜಾಯ್ನ್ ಆಗಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ. ಹಾಗೆ ಮಾಹಿತಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್